ಕ್ಲರ್ಕ್ಗೆ ನಾನು ಮ್ಯಾನೇಜರ್ ಆಗಬೇಕು ಅಂತಿದ್ದೆ, ಮ್ಯಾನೇಜರ್ಗೆ ನಾನು ಸೀನಿಯರ್ ಮ್ಯಾನೇಜರ್ ಆಗಬೇಕು ಅಂತಿದ್ದೆ, ನಾನು ನೆಕ್ಸ್ಟ್ MD ಆಗಬೇಕು ಅಂತಿದ್ದೆ. ಅದೆಲ್ಲ ಸುಮ್ಮನೆ ಕ್ವಾಲಿಫಿಕೇಶನ್ನ ಒಂದು ಬೋರ್ಡ ವಿಸಿಟಿಂಗ್ ಕಾರ್ಡ್ ಅಲ್ಲ. ಬುಲೆಟ್ ಇತ್ತು, 300 kg ಬುಲೆಟನ್ನ 100 kgಗೆ ತಂದಿಟ್ರು, ಬೈಕ್ ಬೇರೆ ಆಯಿತು. ವಿಷಯಕ್ಕೆ ಬಂದರು, ಆ ಕಾಲಕ್ಕೆ ತಕ್ಕ ಹಾಗೆ ಚೇಂಜ್ ಆದರು. ವಿಷಯಕ್ಕೆ ಬಾ. ಸೈಂಟಿಸ್ಟ್ಗಳ ಕೆಲಸ, ಸಂತರ ಕೆಲಸ ಏನಂತಂದ್ರೆ ತುಂಬ ಕಷ್ಟವಾದ್ದನ್ನ ತುಂಬ ಸುಲಭ ಮಾಡೋದು. ಆ ಸುಲಭ ಮಾಡಿದ್ದನ್ನ ಪ್ರಚಾರ ಮಾಡಿ ಬೇರೆಯವರು ನೀವು ಅನುಕೂಲ ಪಡ್ಕೊಳ್ಳಿ ಅಂತ ಹೇಳಿ. ವಿಷಯಕ್ಕೆ ಬಾ. ಈಗ ನಾನು ಹೇಳ್ತಾ ಇರೋನು, ನಾನು ಇದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡ್ರೆ ಮಾತ್ರ ಇದೆಲ್ಲ ನಂಗೆ ಸಕ್ಸಸ್ ಕಾಣೋದು. ನಾವು ಅಡುಗೆ ಮಾಡಿ ನಾವೇ ತಿಂದ್ಬಿಟ್ರೆ ಅದಕ್ಕೆ ಬೆಲೆ ಇಲ್ಲ. ಅದೇ ಅಡುಗೆ 4 ಜನಕ್ಕೆ ಬಡಿಸಿ ತಿಂದರೆ ಅದರ ರುಚಿ ಬೇರೆ. ನಮ್ಮಲ್ಲಿ ತುಂಬಾ ಜನಕ್ಕೆ ನಾನು ತುಂಬಾ ಚೆನ್ನಾಗಿ ಬೆಳಿಬೇಕು ಅನ್ನೋದಿದೆ. ಖಂಡಿತ. ಕ್ಲರ್ಕ್ಗೆ ನಾನು ಮ್ಯಾನೇಜರ್ ಆಗ್ಬೇಕು ಅಂತಿದೆ, ಮ್ಯಾನೇಜರ್ಗೆ ನಾನು ಸೀನಿಯರ್ ಮ್ಯಾನೇಜರ್ ಆಗ್ಬೇಕು ಅಂತಿದೆ. ಅದು ಗವರ್ಮೆಂಟ್ ಅಲ್ಲಿ ಆಗಿರ್ಬೋದು, ಪ್ರೈವೇಟ್ ಅಲ್ಲಿ ಆಗಿರ್ಬೋದು. ನನಗೆ ಸ್ಟೇಟಸ್ ಬರಬೇಕು ಅಂತ ಇದೆ, ನಾನು ನೆಕ್ಸ್ಟ್ MD ಆಗ್ಬೇಕು ಅಂತ ಇದೆ. ಅದೆಲ್ಲ ಸುಮ್ಮನೆ ಕ್ವಾಲಿಫಿಕೇಶನ್ ಒಂದು ಬೋರ್ಡ ವಿಸಿಟಿಂಗ್ ಕಾರ್ಡ್ ಅಲ್ಲ. ಈ ಮನಸ್ಥಿತಿ ಸಣ್ಣ ಸಣ್ಣದರಲ್ಲೂ ನಾವು ಇಂಪ್ರೂವೈಸ್ ಆಗುವ ಮನಸ್ಥಿತಿ, ಕ್ವಾಲಿಟಿ. ಅದು ದೊಡ್ಡ ಕಾರುಗಳಿತ್ತು ಅರ್ಲಿಯರ್, ತುಂಬಾ ಹೆವಿ ಮೆಟಲ್ಸ್ ಹಾಕೋರು, ತುಂಬಾ ಹೆವಿ ಆಗೋದು ಕಾರು. ನೋಡ್ಲಿಕ್ಕೆ ಇವತ್ತು ರಿಚ್ ಅಂಡ್ ರಾಯಲ್ ಕಾಣುತ್ತೆ, ಕಾರು ಓಡಿಸ್ಲಿಕ್ಕೆ ಆಗ್ತಾ ಇತ್ತ? ಇಲ್ಲ. ಬುಲೆಟ್ ಇತ್ತು, ಬುಲೆಟ್ ಅನ್ನ 300 kg ಬುಲೆಟ್ ಅನ್ನ 100 kgಗೆ ತಂದಿಟ್ರು, ಬೈಕ್ ಬೇರೆ ಆಯ್ತು. ವಿಷಯಕ್ಕೆ ಬಂದ್ರು, ಆ ಕಾಲಕ್ಕೆ ತಕ್ಕ ಹಾಗೆ ಚೇಂಜ್ ಆದ್ರು. ವಿಷಯಕ್ಕೆ ಬಾ. ಇವತ್ತಿನ ಕಾಲ ಬೇರೆ ಏನೋ ಡಿಮ್ಯಾಂಡ್ ಮಾಡ್ತಾ ಇದೆ ಅಲ್ವಾ? ಕಾರ್ ಡೋರ್ನ ಮುಂದ್ಗಡೆಯಿಂದ ತೆಗಿಯೋರು ಈಗ ಮಧ್ಯದಿಂದ ತೆಗಿತಾರೆ. ಮೊದಲು ಹೀಗಿರ್ಲಿಲ್ಲ, ಬೆಲ್ಟ್ ಇರ್ಲಿಲ್ಲ, ಬೆಲ್ಟ್ ತಂದ್ರು. ವಿಷಯ ಏನೇನೋ ರಿಕ್ವೈರ್ಮೆಂಟ್ಸ್ ಇತ್ತು, ಅವತ್ತಿನ ಡಿಮ್ಯಾಂಡ್ ಏನಿತ್ತು ಅದೆಲ್ಲ ಇಂಪ್ಲಿಮೆಂಟ್ ಮಾಡ್ತಾ ಹೋದ್ರು. ಯಾರ್ಯಾರು ಮೊದಲು ಇಂಪ್ಲಿಮೆಂಟ್ ಮಾಡಿದ್ರು ಅವರೆಲ್ಲ ಬೆಳೆದ್ರು. ಹಾಗೆ ಯಾರ್ಯಾರಿಗೆ ತಾನು ಬೆಳಿಬೇಕು ಅನ್ನುವ ಸ್ಕಿಲ್ ಇದೆ, ಈ ಎಲ್ಲಾ ಪ್ರೋಗ್ರಾಮ್ಸು ಅವ್ರಿಗೋಸ್ಕರ. ಇದೆಲ್ಲ ನನಗೆ ಗೊತ್ತಾಗಿದೆ. ಈಗ ಗೊತ್ತಾಗಿರೋದು ನಾನೇ ಇಟ್ಕೊಂಡ್ಬಿಟ್ರೆ ವೇಸ್ಟ್. ಅದು ಈಗ ಯಾರೋ ಫೋನ್ ಟೆಕ್ನಾಲಜಿ ಗೊತ್ತಾಗಿದೆ, ವಾಚ್ ಟೆಕ್ನಾಲಜಿ ಗೊತ್ತಾಗಿದೆ, ಅವ್ರವರೇ ಇಟ್ಕೊಂಡ್ಬಿಟ್ರೆ ಇದು ನನಗೆ ಮಾತ್ರ ಯೂಸ್ ಆಗೋದು ಅಂತ, ನಾನು ಯಾರಿಗೂ ಕೊಡೋದೇ ಇಲ್ಲ, ಐಫೋನ್ ನಾನೇ ಇಟ್ಕೋತೀನಿ ಅಂತ ಅನ್ಬಿಟ್ರೆ ಇಲ್ಲ, ಯೂಸೇ ಇಲ್ಲ. ಸೈಂಟಿಸ್ಟ್ಗಳ ಕೆಲಸ, ಸಂತರ ಕೆಲಸ ಏನಂತಂದ್ರೆ ತುಂಬಾ ಕಷ್ಟವಾದ್ದನ್ನ ತುಂಬಾ ಸುಲಭ ಮಾಡೋದು. ಆ ಸುಲಭ ಮಾಡಿದ್ದನ್ನ ಪ್ರಚಾರ ಮಾಡಿ ಬೇರೆಯವರು ನೀವು ಅನುಕೂಲ ಪಡ್ಕೊಳ್ಳಿ ಅಂತ ಹೇಳಿ. ಅದನ್ನ ನೀವು ಮಾಡ್ತಾ ಇದ್ದೀರಾ. ದಿಸ್ ಇಸ್ ಲೈಫ್. ನಾನ್ ಬಿಡೋದು ತುಂಬಾ ಈಸಿ. ಎಲ್ಲ ಕಷ್ಟಪಟ್ಟು ಕಲ್ತಿದ್ದೀನಿ ಇದೆಲ್ಲ, ಅಂದ್ರೆ ತುಂಬಾ ಶ್ರಮ ಪಟ್ಟು ಕಲ್ತಿದ್ದೀನಿ, ತುಂಬಾ ವರ್ಷ ಹಿಡಿದಿದೆ. ಆದ್ರೆ ಇದೆಲ್ಲ ನೆಕ್ಸ್ಟ್ ಜನರೇಷನ್ಗೆ ಇದನ್ನ ಯಾರೋ ಕೇಳಿಸ್ಕೊತಾ ಇದ್ದಾರೆ, ನೋಡ್ತಾ ಇದ್ದಾರೆ. ವಿಷಯಕ್ಕೆ ಬಾ ಅನ್ನಿಸ್ಬಿಟ್ರೆ ಸಾಕು. ಮನೇಲಿ ಕಾಫಿ ಬೇಕಾ ಟೀ ಬೇಕಾ ಕೇಳ್ತಾ ಇದ್ದಾರೆ, ನೀ ಯಾವ್ದು ಬೇಕೋ ಅದು ಕೊಡು ಅನ್ನೋದಲ್ಲ. ವಿಷಯಕ್ಕೆ ಬಾ, ನಂಗೆ ಕಾಫಿ ಬೇಕು, ಟೀ ಬೇಕು, ಟೀನೂ ಬೇಡಪ್ಪ ನಂಗೆ ಇವತ್ತು ಬೇಡ, ಏನು ಹೇಳೋದ್ ಬೇಕು. ನಾ ಹೊರಗಡೆ ಏನೋ ತಿನ್ಕೊಂಡ್ ಬಂದಿದ್ದೀನಿ, ನಾವ್ ಹೇಳೋಕ್ ಸಂಕೋಚ, ಮನೇಲಿ ಮಾಡ್ಬಿಟ್ಟಿದ್ದಾರೆ, ಹೇಳೋಕ್ ಸಂಕೋಚ, ಭಯ, ಮನೇಲಿ ಗದರಿದ್ರೂ ಪರವಾಗಿಲ್ಲ, ನಂದು ಹೊರಗಡೆ ಆಗಿದೆ, ಪ್ಲೀಸ್ ಕ್ಷಮಿಸು, ನಾನು ನೆಕ್ಸ್ಟ್ ಟೈಮ್ ಹಿಂಗೆ ಹೇಳಲ್ಲ, ಮಾಡಲ್ಲ, ನಾನು ಮೊದಲೇ ಹೇಳ್ಬಿಟ್ಟು ಬರ್ತೀನಿ, ಮೊದಲೇ ಹೇಳ್ಬಿಡ್ತೀನಿ ನಿಂಗೆ, ನೀನ್ ಪ್ರಿಪೇರ್ ಮಾಡೋದು ಕಾಯೋ ಅವಶ್ಯಕತೆ ಇಲ್ಲ. ದಿಸ್ ಇಸ್ ದ ಕ್ಲಾರಿಟಿ ಐ ಆಮ್ ಗಿವಿಂಗ್ ಅಟ್ ಮೈ ಹೋಮ್. ಇದೆಲ್ಲ ಫಸ್ಟ್ ಡೇನೆ ಬಂದ್ಬಿಡ್ತಾ ಅಂದ್ರೆ ಇಲ್ಲ, ಕಲ್ತಾಗೆಲ್ಲ ಇಂಪ್ಲಿಮೆಂಟ್ ಮಾಡಿದ್ದೀನಿ. ಆಫೀಸಲ್ಲಿ ಮಾತ್ರ ಈ ವಿಷಯಕ್ಕೆ ಬಾರ ಕಾನ್ಸೆಪ್ಟ್, ಮನೇಲೂ ಅಷ್ಟೇ. ಇವತ್ತು ಸಿಗ್ತೀರಾ ಮನೇಲಿ, ಅದೇ ಏನ್ ವಿಷಯ, ಏನ್ ವಿಷಯ, ಎಲ್ಲಿಗಾದ್ರೂ ಹೋಗ್ಬೇಕಾಗಿತ್ತಾ, ತುಂಬಾ ಒರಟಾಗಿ ಮನೇಲಿ ನಡ್ಕೊಳಕ್ ಆಗಲ್ಲ, ಹಾಗಾಗಿ ಸೊ ಹೀಗೆ ವಿಷಯಕ್ಕೆ ಬಾ. ಹೋಟ್ಲಿಗೆ ಹೋಗ್ತೀವಿ, ದೋಸೆ ಬೇಕಾ ಇಡ್ಲಿ ಬೇಕಾ ಅಂತ ಕೇಳಿದ್ರೆ ವೇಗ ಆಗಿರ್ಬೇಡಿ, ನಂಗೆ ದೋಸೆ ಬೇಕು, ಇಡ್ಲಿ ಬೇಕು, ಇಲ್ಲ ಉಪ್ಪಿಟ್ಟಿದೆ ಉಪ್ಪಿಟ್ಟು ಕೊಡಿ, ಏನ್ ಬೇಕೋ ಅದನ್ನ ಕೊಡಿ. ಆ ಕೇಳುವ ಧೈರ್ಯ ಬೇಕು, ವಿಷಯಕ್ಕೆ ಬರುವ ಧೈರ್ಯ ಬೇಕು. ಆ ಧೈರ್ಯವೇ ಶಕ್ತಿ, ಆ ಧೈರ್ಯವೇ ಮ್ಯಾನೇಜ್ಮೆಂಟ್, ಅದೇ ಧೈರ್ಯವೇ ಕಮ್ಯುನಿಕೇಶನ್. ನನಗೆ ಅನ್ಸಿದೆ, ನಾನು ಹೇಳಿದ್ದೀನಿ, ಹೇಳುವುದರಲ್ಲಿ ಆರೋಗ್ಯನ್ಸಿ ಇಲ್ಲ, ಸ್ಪಷ್ಟತೆ ಇದೆ. ನಮ್ಮ ಚಾನಲಿನ ಇದೇನು ಹೇಳಿ ಮೊದಲು, ಕಿರ್ಚಾಟ ಅಲ್ಲ ಸ್ಪಷ್ಟತೆ, ನಮ್ಮ ಟ್ಯಾಗ್ ಲೈನ್ ಆಗಿತ್ತು. ಅಷ್ಟೇನೆ, ಇದು ನಮ್ಮ ಬದುಕೇನೆ ಸ್ಪಷ್ಟತೆ. ವಿಷಯಕ್ಕೆ ಬನ್ನಿ.
ತುಂಬಾ ಶ್ರಮವನ್ನ ಕಡಿಮೆ ಶ್ರಮಕ್ಕೆ ಬನ್ನಿ. ನಂಗೆ ತುಂಬಾ ಜನ ಫೋನ್ ಮಾಡ್ತಾರೆ, ಫೋನ್ ಮಾಡ್ಬಿಟ್ಟು ಸರ್ ತಾವ್ ಇದ್ದೀರಾ ಅಂತ. ಗೊತ್ತಿಲ್ಲ, ಈಗಿದ್ದೀನಿ ಸರ್. ಒಂದು 1 hour ಆದ್ಮೇಲೆ ಇರ್ತೀರಾ ನೀವು? ಗೊತ್ತಿಲ್ಲ. ಫಸ್ಟ್ ನೀವು ಅದನ್ನ ಹೇಳುವಾಗ ನಂಗೆ ತುಂಬಾ ಫನ್ನಿ ಅನ್ಸುದು, ಆಮೇಲೆ ಯಾಕೆ ಹಿಂಗ್ ರೆಸ್ಪಾಂಡ್ ಮಾಡ್ತಾರೆ ಅನ್ಸುತ್ತು. ಬಟ್ ಆಮೇಲೆ ಅದೇ ಅಲ್ವಾ ಕ್ಲಾರಿಟಿ ಅನ್ನಿಸ್ತು. ಅಂದ್ರೆ ವಿತ್ ಟೈಮ್ ನೀವು ಹೇಳ್ದಂಗೆ ಫಸ್ಟ್ ಡೇನೆ ಚೆನ್ನಾಗಿದೆ ಅಥವಾ ಸರಿ ಅಂತ ಅನ್ಸೋದಿಲ್ಲ. ಸೊ ವಿಷಯಕ್ಕೆ ಬಾ, ಹೇಳ್ತೀನಿ ಯಾವ ವಿಷಯ ಹೇಳಿ ಅಂತ. ನಿಮ್ಮನ್ನ ಮೀಟ್ ಮಾಡ್ಬೇಕಾಗಿತ್ತು ಸರ್, ವಿಷಯಕ್ಕೆ ಹೇಳಿ, ವಿಷಯ ಹೇಳಿ ಅಂತ. ನಿಮ್ಗೊಂದು ಇನ್ವಿಟೇಷನ್ ಕೊಡ್ಬೇಕಾಗಿತ್ತು, ವಾಟ್ಸಪ್ ಇದೆ ದಯವಿಟ್ಟು ಕಳಿಸ್ಕೊಡಿ. ಇಲ್ಲ ನಿಮ್ಮನ್ನ ನೋಡ್ಬಿಟ್ಟೆ ಕೊಡ್ಬೇಕು. ಸೊ ನಿಮಗೆ ನನ್ನನ್ನು ನೋಡುವುದಾ ಅಥವಾ ನನ್ನನ್ನು ಇನ್ವೈಟ್ ಮಾಡುವುದಾ? ಫೋನಲ್ಲಿ ಮಾತಾಡಿದ್ದೀರಿ, ನಿಮ್ ವಾಯ್ಸ್ ಕೇಳಿ ನಂಗೆ ತುಂಬಾ ಖುಷಿಯಾಗಿದೆ, ವಾಟ್ಸಪ್ ಕಳಿಸ್ಕೊಟ್ರೆ ನಾನು ಮಾಹಿತಿಗಾಗಿ ನೋಟ್ ಮಾಡ್ಕೋತೀನಿ, ಬರ್ತೀನಿ ಅಷ್ಟೇ. ಇನ್ವಿಟೇಷನ್ ಕೊಡ್ಬೇಕಲ್ಲ ಸರ್ ನಿಮ್ಗೆ, ಅದಲ್ವಾ ಇದು ಪದ್ಧತಿ ಅಲ್ವಾ ಸರ್ ಅಂತ. ನಂಗೆ ಬೇಕಾಗಿರೋದು ಡೇಟು, ಜಾಗ, ಅಕೇಶನ್ ಅಷ್ಟೇ ಬೇಕಾಗಿರೋದು. ನೀವು ಇನ್ವಿಟೇಷನ್ ಅಲ್ಲಿ ಕಳ್ಸಿದ್ರು ಆಯ್ತು, ಅಥವಾ ನಂಗೆ 3 ಲೈನ್ ಇದನ್ನ ಟೈಪ್ ಮಾಡಿ ಕಳ್ಸಿದ್ರು ಆಯ್ತು. ಈಗ ನಾನು ಐ ಆಮ್ ದ ಮೋಸ್ಟ್ ಅಕ್ಸೆಪ್ಟಬಲ್ ಫ್ರೆಂಡ್ ಫಾರ್ ಸೋ ಮೆನಿ ಆರ್ಗನೈಸೇಷನ್ಸ್ ಅಂಡ್ ಫ್ರೆಂಡ್ಸ್. ಯಾಕೆ ಅಂದ್ರೆ ಇಷ್ಟು ಸ್ಪಷ್ಟತೆ ಕೊಡ್ತಿದ್ದೀನಿ. ಸಿಂಪಲ್. ಅಲ್ಲಿಂದ ಪಾಪ ಯಾಕೋ 10 ಕಿಲೋಮೀಟರ್ ಬಂದು ನನ್ನ ಹತ್ರ ಒಂದು ಇನ್ವಿಟೇಷನ್ ಕೊಟ್ಟು, ಅವ್ರು ಬರೋದಕ್ಕೆ ಅರ್ಧ ಗಂಟೆ, ವಾಪಸ್ ಹೋಗೋಕೆ ಅರ್ಧ ಗಂಟೆ, ಇಲ್ಲಿ ನನ್ನ ಜೊತೆ ಒಂದು ಅರ್ಧ ಗಂಟೆ ಕಳಿಬೇಕು. ನಿಜವಾಗ್ಲೂ ವಿಷಯ ಇದ್ದು ಚರ್ಚೆ ಮಾಡುವಂತದ್ದಿದ್ರೆ ಆ 1.5 ಗಂಟೆ ಅವ್ರಿಗೂ ವರ್ತು, ನನಗೂ ವರ್ತು. ನಿಜ. ಕೊಡೋದೇ ಇಂಟಿಮೇಷನ್ ಆಗಿದ್ರೆ ದಯವಿಟ್ಟು ವಾಟ್ಸಪ್ ಅಲ್ಲಿ ಕಳಿಸ್ಕೊಡಿ. ಇನ್ನ ನನ್ನ ನೋಡ್ಲೇಬೇಕು ಅಂತಂದ್ರೆ ವಿಡಿಯೋ ಕಾಲ್ ಹಾಕೊಳ್ಳಿ ಅಲ್ವಾ. ಇದನ್ನ ವಿಷಯಕ್ಕೆ ಬಾ ಅಂತೀವಿ. ಸ್ಪಷ್ಟತೆ ಕೊಡಿ, ವಿಷಯಕ್ಕೆ ಬನ್ನಿ. ದೊಡ್ಡದಾಗಿ ಹೇಳುವುದನ್ನು ಚಿಕ್ಕದಾಗಿ ಹೇಳಿ. ಇವತ್ತಿನ ಜನರೇಷನ್, ಇವತ್ತಿನ ಪ್ರಪಂಚ ತುಂಬಾ ಕೇಳಿಸ್ಕೊಳ್ಳಕ್ಕೆ ರೆಡಿ ಇಲ್ಲ. ಚಿಕ್ಕದಾಗಿ ಹೇಳಿ. ಇಲ್ಲಿ ತಾಜಾ ತಾಜಾ ಮೀನನ್ನು ಮಾರಲಾಗುತ್ತದೆ, ಒಬ್ಬ ಬೋರ್ಡ್ ಹಾಕಿರ್ತಾನೆ. ಈಗ ಒಬ್ಬನಿಗೆ ಟಾಸ್ಕ್ ಕೊಡ್ತಾರೆ, ಇಲ್ಲಿ ಅನ್ವಾಂಟೆಡ್ ಪದಗಳನ್ನ ತೆಗಿಯಂತ. ಇಲ್ಲಿ ತಾಜಾ ತಾಜಾ ಮೀನನ್ನು ಮಾರಲಾಗುತ್ತದೆ. ಆ ತಾಜಾ ಒಂದ್ ತೆಗಿತಾನೆ, 2 ತಾಜಾ ಇರುತ್ತಲ್ಲಿ. ಸೊ ಇಲ್ಲಿ ತಾಜಾ ಮೀನನ್ನು ಮಾರಲಾಗುತ್ತದೆ, ಇನ್ನೂ ತೆಗಿ ಅಂತ. ಕಣ್ಣು ಕಾಣುತ್ತೆ ಫ್ರೆಶ್. ಸೊ ತಾಜಾ ಇನ್ನೊಂದು ತೆಗೆದ್ಬಿಡು. ಇಲ್ಲಿ ಮೀನನ್ನು ಮಾರಲಾಗುತ್ತದೆ. ಇಟ್ಟಿರೋದೇನಲ್ಲಿ ಮೀನು. ಸೊ ಯಾವ್ದನ್ನ ತೆಗಿಬೇಕು? ಮೀನನ್ನು ತೆಗಿ. ಇಲ್ಲಿ ಮಾರಲಾಗುತ್ತದೆ. ತಿನ್ನಕ್ಕೆ ಇಟ್ಕೊಂಡಿದೀವಿ, ಮಾರಕ್ಕೆ ಇಟ್ಕೊಂಡಿರೋದು. ಸೊ ಇಲ್ಲೇ ಇರೋದು ಮಾರಲಾಗುತ್ತದೆ, ತೆಗೀರಿ. ಕಮ್ಯುನಿಕೇಶನ್ ಇಷ್ಟು ಸಿಂಪಲ್ ಆಗ್ಬೇಕು. ಬ್ಯೂಟಿಫುಲ್. ಇಷ್ಟು ಸಿಂಪಲ್ ಕಮ್ಯುನಿಕೇಶನ್. ಇದು ಒಂದು ಕೆಲಸ ಆಕ್ಚುಲ್ ಆಗಿದೆ. ನಾವು ಅನ್ವಾಂಟೆಡ್ ಮಾಡಕ್ ಹೊರಟಿದೀವಿ. ಸೊ ಯಾವುದೇ ವಿಷಯ, ಇದನ್ನ ಹಾಸ್ಯವಾಗೂ ತಗೋಬಹುದು, ಮ್ಯಾನೇಜ್ಮೆಂಟ್ ಆಗೂ ತಗೋಬಹುದು. ವಿಷಯಕ್ಕೆ ಬನ್ನಿ, ವಿಷಯಕ್ಕೆ ಬಾ. ಈಗ ನಾನು ಹೇಳ್ತಾ ಇರೋನು, ನಾನು ಇದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡ್ರೆ ಮಾತ್ರ ಇದೆಲ್ಲ ನಂಗೆ ಸಕ್ಸಸ್ ಕಾಣೋದು. ಕರೆಕ್ಟ್. ಮೊದಲೆಲ್ಲ ನನ್ನ ಅಸೈನ್ಮೆಂಟ್ಸು ಒಂದು ದಿನದಲ್ಲಿ ಒಂದು 3-4 ಆರ್ಗನೈಸೇಷನ್ ಅಸೈನ್ಮೆಂಟ್ ಇಟ್ಕೋತಾ ಇದ್ದೆ. ಕೆಪಾಸಿಟಿ ಜಾಸ್ತಿ ಆಯ್ತು, ಆಸಕ್ತಿನೂ ಜಾಸ್ತಿ ಆಯ್ತು. ಇವತ್ತೊಂದು 100 ಆರ್ಗನೈಸೇಷನಿನ ಅಸೈನ್ಮೆಂಟ್ಸ್ಗಳನ್ನ ತಗೋತಿದ್ದೀನಿ. ಯಾವ್ದಾಗತ್ತೆ ಅಷ್ಟು ಮಾತ್ರ ತಗೋತೀನಿ. ಅದನ್ನ ಸಿಂಪ್ಲಿಫೈ ಮಾಡುವುದು ಹೇಗೆ? ವಿಷಯಕ್ಕೆ ಬನ್ನಿ ಅಷ್ಟೇ. ಯಾರ್ಯಾರು ಯಾವ್ಯಾವ ಕೆಲಸ ಮಾಡ್ತೀರಿ, ನಾನು ಏನ್ ಮಾಡ್ಬೇಕು, ನನ್ನನ್ನ ಸರ್ ನೀವು ನಮ್ಮ ಜೊತೆಲಿ ಇರ್ಬೇಕು ಸರ್. ಯಾವ ವಿಷಯಕ್ಕೆ? ಯಾವ ವಿಷಯಕ್ಕೆ? ಸರ್ ನಿಮ್ಮ ಅನುಭವ ಎಷ್ಟು ದೊಡ್ಡದು, ನೀವು ನಮ್ಮ ಜೊತೆಲಿ ಇರ್ಬೇಕು. ಹಣ ಕೊಡ್ಬೇಕಾ, ಜನ ಕೊಡ್ಬೇಕಾ, ಬುದ್ಧಿ ಕೊಡ್ಬೇಕಾ, ನೆಟ್ವರ್ಕ್ ಕೊಡ್ಬೇಕಾ, ಇನ್ಫ್ರಾಸ್ಟ್ರಕ್ಚರ್ ಕೊಡ್ಬೇಕಾ? ವಿಷಯ ಹೇಳಿ, ಕೇಳ್ಬಿಡ್ತೀನಿ ಇದನ್ನ. ಈ ಕ್ಲಾರಿಟಿ ಬರ್ತಾ ಇದ್ದಂಗೆ ಅವ್ರು ಹೇಳ್ಬಿಡ್ತಾರೆ, ಸರ್ ನೀವ್ ಇಂತಿಂತ ವಿಷಯಕ್ಕೆ ನಮ್ಮ ಜೊತೆಲಿ ಇರಿ. ಎಷ್ಟು ಸ್ಪಷ್ಟತೆ ಬಂದ್ಬಿಡುತ್ತೆ. ನನ್ನ ಪಾರ್ಟಿಸಿಪೇಷನ್ ಒಂದು ಆಕ್ಟಿವಿಟಿಯಲ್ಲಿ ಇರಬೇಕು. ಇವಾಗ ನಂಗೆ ಅನ್ನಿಸ್ತಾ ಇದೆ, ಸಮ್ಟೈಮ್ಸ್ ವೆನ್ ಐ ಆಸ್ಕ್ ಯು, ಇಷ್ಟು ಟೈಮ್ ಇಷ್ಟೊಂದು ತರ ಕೆಲಸಕ್ಕೆ ಎಲ್ಲಿರುತ್ತೆ ಅಂದ್ರೆ, ಬಿಕಾಸ್ ನೀವೆಲ್ಲ ಸಿಂಪ್ಲಿಫೈ ಮಾಡ್ಕೋತೀರಾ, ಟೈಮ್ ಉಳಿಯುತ್ತೆ, ಅದಕ್ಕೆ ಇನ್ನೊಂದು ಕೆಲಸನ ಹಚ್ಕೊಳ್ತಾ ಹೋಗ್ತಾ ಇರ್ತೀರಾ. ದಿಸ್ ಇಸ್ ಯೋರ್ ಫಾರ್ಮುಲಾ ಅಂತ. ಬ್ಯೂಟಿಫುಲ್. ವಿಷಯಕ್ಕೆ ಬಂದ್ರೆ ತುಂಬಾ ಕೆಲಸಗಳನ್ನ ಹ್ಯಾಂಡಲ್ ಮಾಡ್ಬೋದು. ಗಾಬರಿ ಇಲ್ಲದೆ ಮಾಡ್ಬೋದು, ಗಾಬರಿ ಪಡಿಸದೆ ಮಾಡ್ಬೋದು. ನಿಜ ನಿಜ. ಮತ್ತೆ ಖುಷಿಯಾಗಿ ಮಾಡ್ಬೋದು, ಖುಷಿಯಾಗಿ ಮಾಡಿಸ್ಬಹುದು. ಎಲ್ಲದಕ್ಕೂ ಸಮಯ ಇದೆ. ಯಾವಾಗ? ಇದು ನನಗೆ ಧ್ಯಾನದಲ್ಲಿ ಬಂದಿರುವಂತದ್ದು, ಯೋಗದಲ್ಲಿ, ಧ್ಯಾನದಲ್ಲಿ. ನಾನು ಕಣ್ಣು ಮುಚ್ಚಿದಾಗ ಹಿಂದಿನ ದಿನದ ನಂದು ವಿಡಿಯೋ ಓಡುತ್ತೆ, ಸ್ಕ್ಯಾನಿಂಗ್ ಅಂಡ್ ಪ್ಲಾನಿಂಗ್ ಓಡುತ್ತೆ. ಓಡಿದಾಗ ನಾನು ಯಾಕೆ ಇಲ್ಲಿ ತಪ್ಪು ಮಾಡಿದೆ,
ಯಾಕೆ ಇಲ್ಲಿ ಮಿಸ್ಕಮ್ಯುನಿಕೇಶನ್ ಮಾಡಿದೆ, ಯಾಕೆ ಇಲ್ಲಿ ನಾನು ಕ್ಲಾರಿಟಿ ತಗೊಳ್ಳೂ ಇಲ್ಲ ಕೊಡ್ಲೂ ಇಲ್ಲ, ಇದೆಲ್ಲ ನನ್ನ ತಲೆಗೆ ಬರುತ್ತೆ. ಅದು ನನ್ನ ಬಗ್ಗೆ ಮಾತ್ರ. ನಾನು ಇನ್ನೊಬ್ಬರನ್ನ ತಿದ್ಲಿಕ್ಕೆ ಹೊರಟೇ ಇಲ್ಲ. ನಾನು ನನ್ನನ್ನು ತಿದ್ದುಕೊಂಡ್ರೆ ಅರ್ಧ ಪ್ರಪಂಚ ಗೆದ್ದ ಹಾಗೆ ಅಂತ ನಂಗೆ ಗೊತ್ತು. ಸೊ ನನ್ನನ್ನು ತಿದ್ದುಕೊಳ್ಳಿಕ್ಕೆ ಶುರು ಮಾಡಿದೆ. ಸಣ್ಣ ಸಣ್ಣ ವಿಷಯಗಳು ನನ್ನ ಧ್ಯಾನದಲ್ಲಿ ನೆನ್ನೆಯ ತಪ್ಪುಗಳು ನನ್ನ ಕಂಡ ತಕ್ಷಣನೇ ಅದನ್ನ ಇನ್ನೊಂದು 10 ನಿಮಿಷದಲ್ಲಿ ತಿದ್ದುಕೊಳ್ಳಕ್ ಸಾಧ್ಯ ಇದೆಯಾ? ದಿಸ್ ಹ್ಯಾಸ್ ಮೇಡ್ ಮೀ ಸ್ಟ್ರಾಂಗ್, ದಿಸ್ ಹ್ಯಾಸ್ ಮೇಡ್ ಮೀ ಬಿಗ್. ಬ್ಯೂಟಿಫುಲ್. ಅರ್ಥ ಮಾಡ್ಕೋತಾ ಇದ್ದೀನಿ, ವಿಷಯಕ್ಕೆ ಬಂದಿದ್ದೀನಿ, ನನ್ನದೇ ತಪ್ಪು ಅರ್ಥ ಮಾಡ್ಕೊಂಡಿದ್ದೀನಿ, ಸರಿಪಡಿಸ್ಕೊಂಡಿದ್ದೀನಿ. ಏನ್ ಗೊತ್ತಾ, ಸಕ್ಸಸ್ ಫಾರ್ಮುಲಾ ಏನು ನಿಮ್ದು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಒಬ್ಬ ಕುಕ್ ಮಾಡೋ ಶೆಫ್ನ ಕೇಳಿದ್ರೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ನ ಬಿಟ್ಕೊಡಲ್ಲ ಸಾಮಾನ್ಯವಾಗಿ. ಹಾಗೆ ಯಾರು ಒಬ್ಬ ಅಚೀವರ್ನ ನಿಮ್ಮ ಸೀಕ್ರೆಟ್ ಫಾರ್ಮುಲಾ ಏನು, ನಿಮ್ಮ ಸೀಕ್ರೆಟ್ ಟಿಪ್ಸ್ ಏನು ಅಂತ ಹೇಳಿದಾಗ ಬಹುಪಾಲು ಬಿಟ್ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ. ಬಟ್ ನಿಸ್ಸಂಕೋಚವಾಗಿ ಏನೂ ಇಲ್ಲದೆ ನೀವು ನಿಮ್ಮ ಸೀಕ್ರೆಟ್ಸ್ನ ಅಥವಾ ನಿಮ್ಮ ಸಕ್ಸಸ್ ಫಾರ್ಮುಲಾಸ್ನ ನಮ್ಮೆಲ್ಲರ ಜೊತೆ, ಆ್ಯಸ್ ಇನ್ ನಮ್ಮ ಎಲ್ಲರೂ ಅಂದರೆ ಆಡಿಯನ್ಸ್, ನಾನು ಎಲ್ಲರನ್ನೂ ಸೇರಿ, ಪ್ರಾಬ್ಲಿ ನಮ್ಮ ಕ್ಯಾಮ್ರಾ ಪರ್ಸನ್ ಇದ್ದಾರೆ, ಅವರು ಇರಬಹುದು, ಹೇಳ್ತೀರಾ. ಏನು ಅದರಲ್ಲಿ ನಿಮಗೆ ಒಂದು ಅಳುಕಿಲ್ಲ. ಎಲ್ಲರೂ ಸಕ್ಸಸ್ ಆಗಲಿ, ಎಲ್ಲರೂ ಚೆನ್ನಾಗಿರಲಿ ಅನ್ನೋ ನಿಮ್ಮ ಆ ಭಾವನೆನೇ ಅದರಲ್ಲಿ ಗೊತ್ತಾಗುತ್ತೆ. ಆ್ಯಂಡ್ ಈ ವಿಷಯಕ್ಕೆ ಬಾ, ಲೈಫ್ನ ತುಂಬ ಸಿಂಪಲ್ ಮಾಡುತ್ತೆ, ತುಂಬ ಟೈಮ್ ಇದೆ ಅನ್ಸೋ ಹಾಗೆ ಮಾಡುತ್ತೆ ಅಂತ ಕೇಳೋದಿಕ್ಕಂತೂ ಅನ್ನಿಸ್ತಾ ಇದೆ. ಸಂತರು ಅಂದ್ರೆ ಕೇಳಿದಿರಲ್ಲ? ಕೇಳಿದೀವಿ, ನೋಡ್ತಾ ಇದೀವಿ. ನನ್ನನ್ನು ಒಬ್ಬ ವ್ಯಾಪಾರಿ ಸಂತ ಹಾಗೆ ನೋಡಿದ್ರು. ತುಂಬಾ ಸಿಂಪಲ್ ನಮ್ಮ ಲೈಫ್. ನಾನು ನನ್ನ ವಿಷಯಗಳನ್ನ, ನನಗೇನೇನು ಅನುಭವಗಳಾಗಿದೆ, ನೆಟ್ವರ್ಕ್ ಆಗಿದೆ, ತೊಂದರೆಗಳಾಗಿದೆ, ಅದಕ್ಕೆ ಸೊಲ್ಯೂಷನ್ಸ್ ಹುಡ್ಕೊಂಡಿದ್ದೀನಿ, ನಾನು ಒಬ್ಬನೇ ಇಟ್ಕೊಂಡ್ಬಿಟ್ರೆ ನಾನು ಎತ್ತರಕ್ಕೆ ಬೆಳೆದ್ಬಿಡ್ತೀನಿ. ಇವತ್ತಿರೋದಕ್ಕಿಂತ 100 ಪಟ್ಟು ಎತ್ತರಕ್ಕೆ ಹೊರಟೋಗ್ತೀನಿ. ಯಾರ ಮುಂದೆ ಇದೆಲ್ಲ? ಸೊ ಐ ಶೇರ್ ವಿತ್ ಆಲ್ ಮೈ ಫ್ರೆಂಡ್ಸ್. ನನ್ನ ಬಿಸ್ನೆಸ್ ಫ್ರೆಂಡ್ಸ್ ಎಷ್ಟು ಜನ ಇರ್ತಾರೆ ಅಷ್ಟು ಜನರ ಹತ್ರ ನನ್ನ ಎಲ್ಲ ಸಕ್ಸಸ್ ಫೇಲ್ಯೂರ್ 2 ಫಾರ್ಮುಲಾಸ್ನ ಶೇರ್ ಮಾಡ್ತೀನಿ. ಮೀಟಿಂಗ್ಸ್ ಕರಿತೀವಿ, ನೋಡಪ್ಪ ನನ್ಗೆ ಹೀಗಾಗಿದೆ, ನೀವು ಯಾರು ಇದರಲ್ಲಿ ಬೀಳ್ಬೇಡಿ. ಅಥವಾ ನಿಮ್ಗೆ ಸಕ್ಸಸ್ ಆಗಿಕ್ಕೆ ಈ ಬ್ಲಾಕೇಜ್ ಆಗಿದೆ, ಈ ಬ್ಲಾಕ್ ಅನ್ನ ತೆಗೀರಿ, ಮುಂದಕ್ಕೆ ಹೋಗ್ತೀವಿ. ಐ ಆಮ್ ವೆರಿ ಓಪನ್. ನನಗೆ ಬೇಕಾಗಿರೋದು ಒಂದು 4 ಸೆಟ್ ಬಟ್ಟೆ, 2 ಹೊತ್ತು ಊಟ, ಮಲ್ಕೊಳಕ್ ಒಂದು ಜಾಗ. ನಂಗೆ ಒಡವೆಗಳು ಬೇಕಾಗಿಲ್ಲ, ನಂಗೇನೋ ಆಸ್ತಿ ತಗೊಂಡ ಮನೆ, ದೊಡ್ಡ ದೊಡ್ಡ ಮನೆಗಳು ಕಟ್ಕೋಬೇಕಾಗಿಲ್ಲ. ಅದ್ ಮತ್ತೆ ಸಿಸ್ಟಮ್ಗೆ ಬರೋದಿದ್ರೆ ನಂಗೆ ಹಣ ಬೇಕಷ್ಟೆ. ಹಾಗಾಗಿ ನನಗೆ ಗೊತ್ತಿರುವಂತ ಫಾರ್ಮುಲಾ, ಇನ್ನೊಂದು 100 ಆರ್ಗನೈಸೇಷನ್ ಇಂಟ್ರೊಡ್ಯೂಸ್ ಮಾಡಿದ್ರೆ ಆ 100 ಆರ್ಗನೈಸೇಷನ್ ಅಲ್ಲಿ 100 ಜನ ಕೆಲಸ ಕೊಟ್ಟರು 10,000 ಜನ ಆಗುತ್ತೆ. 10,000 ಜನಕ್ಕೆ ಕೆಲಸ ಕೊಡೋ ತಾಕತ್ ನಂಗಿಲ್ಲ. ಹಾಗಾಗಿ ಯಾರು ಕೊಡೋರು ಇದ್ದಾರಪ್ಪ ಅವ್ರಿಗೆ ಬ್ಲಾಕೇಜಸ್ ಆಗ್ಬಾರ್ದಲ್ವಾ? ರೈಟ್. ಅವ್ರಿಗೆ ಮೆಂಟ್ರಿಂಗ್ ಕೆಲಸ ನಾ ಮಾಡ್ತೀನಿ. ನನ್ನ ಧೀರೇಂದ್ರ ಮೆಹ್ತಾ ಅಂತ ನನ್ನ ಫ್ರೆಂಡ್ ಅಡ್ವೊಕೇಟ್, ಅವ್ರು ಹೇಳ್ತಾರೆ, 20 ವರ್ಷದಲ್ಲಿ ನೀವು ಬೆಳೆದಿರೋದು ಏನ್ ಗೊತ್ತಾ? ಮೈಸೂರಿಗೆ ಬಂದು ನನ್ನ ಹತ್ರ ಈಗ 20 ವರ್ಷ ಆಗ್ತಾ ಬಂತು. ಇದು ನನ್ನ ಕರ್ಮಭೂಮಿ, ಪುಣ್ಯಭೂಮಿ, ಎಲ್ಲವೂ ಇದು. ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಅಲ್ಲಿ ಬಂದಾಗ ಒಬ್ಬ ಹರಿ ಅಂತ ಇದ್ರು ಅಷ್ಟೇ. ಈಗ ಹರಿಯಣ್ಣ ದಟ್ ಸ್ಪೀಕ್ಸ್ ಅ ಲಾಟ್ ಅಬೌಟ್ ಯು. ಕೇಳಿಸ್ಕೊಳ್ಳೋಕೆ ಚೆನ್ನಾಗಿ ಅನ್ಸುತ್ತೆ. ಆ ಒಂದು ಸ್ಥಾನಕ್ಕೆ ಆ ಒಂದು ಸ್ಥಾನಕ್ಕೆ 20 ವರ್ಷದ ತಪಸ್ಸಾಗಿದೆ. ಹೆಮ್ಮೆ ಅನ್ಸುತ್ತೆ, ಹ್ಯುಮ್ಯಾನಿಟಿ ಅನ್ಸುತ್ತೆ. ಹ್ಯುಮ್ಯಾನಿಟಿ ಹೆಂಗಿರುತ್ತೆ ಅಂದ್ರೆ, ನಾನು ಬದುಕುವುದರ ಜೊತೆಗೆ 4 ಜನನ ಬದುಕಿಸುವ ತಾಕತ್ತಿದೆ. ಮನಸ್ಥಿತಿನೂ ಇದೆ, ಪರಿಸ್ಥಿತಿನೂ ಇದೆ, ಆ ತಾಕತ್ತೂ ಇದೆ. ಬದುಕಿಸ್ಬೇಕು, ಬದುಕಿದ್ರೆ ಸಾಲದು. ನಾವು ಅಡಿಗೆ ಮಾಡಿ ನಾವೇ ತಿಂದುಬಿಟ್ರೆ ಅದಕ್ಕೆ ಬೆಲೆ ಇಲ್ಲ. ಅದೇ ಅಡಿಗೆ 4 ಜನಕ್ಕೆ ಬಡಿಸಿ ತಿಂದ್ರೆ ಅದರ ರುಚಿ ಬೇರೆ. ನೀವು ಯಾವಾಗಲೂ ಒಂದು ಮಾತು ಹೇಳ್ತೀರಾ, ಈಗ ಫಾರ್ ಎಕ್ಸಾಂಪಲ್ ಹ್ಯುಮ್ಯಾನಿಟಿ ಅನ್ನೋ ಪದ ಬಳಸಿದ್ರಿ. ಆ ಪದ ಬಳಸ್ಕೊಂಡು ಟಿ ಶರ್ಟ್ ಮೇಲೆ ಹಾಕೊಂಡು ಓಡಾಡೋ ಬದಲು ಹಾಗೆ ಬದುಕು ತೋರಿಸಿದಾಗ ಅದು ಏನು ಅಂತ ಇನ್ನೊಬ್ರಿಗೆ ಗೊತ್ತಾಗುತ್ತಲ್ವಾ? ಇಲ್ಲಾಂದ್ರೆ ಅದು ಏನು ಅಂತ ಯಾರಿಗೆ ಹೇಗೆ ಗೊತ್ತಾಗುತ್ತೆ? ಯಾರೋ ಒಬ್ರು ಅದನ್ನ ನಿದರ್ಶನವಾಗಿ ನಿಂತು ತೋರಿಸ್ಬೇಕಲ್ವಾ? ಓ, ಒಳ್ಳೇದು ಅಂದ್ರೆ ಇದು, ಕೆಟ್ಟದ್ದು ಅಂದ್ರೆ ಇದು ಅಂತ ಗೊತ್ತಾಗಬೇಕು ಅಂದ್ರೆ ನಾವು ಹಾಗೆ ಬದುಕಿ ಇದ್ದು ನಡೆದು ತೋರಿಸ್ಬೇಕು ಅಂತ. ಆ್ಯಂಡ್ ಯು ಆರ್ ಲಿಟ್ರಲಿ ಡೂಯಿಂಗ್ ಇಟ್.